ಕಾಂಗ್ರೆಸ್ ನಾಯಕರು ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಒಂದಲ್ಲ ಒಂದು ಕಾರಣಕ್ಕಾಗಿ ತಮ್ಮ ಮನಸ್ಸಿನಲ್ಲಿರತಕ್ಕಂತಹ ಬೇಸರವನ್ನು, ಆಕ್ರೋಶವನ್ನು, ಅಸಮಾಧಾನವನ್ನು, ಸಿಟ್ಟನ್ನು ಹೊರಹಾಕ್ತಾನೆ ಇರ್ತಾರೆ. ಆದರೆ ಇನ್ನೇನು ಇದು ಸ್ಫೋಟ ಆಗುತ್ತೆ ಅಂತ ಹೇಳ್ಕೊಂಡು ಉಳಿದವರು ಕಾಯ್ತಾ ಇದ್ದರೆ, ವಿಶೇಷವಾಗಿ ಪ್ರತಿಪಕ್ಷದವರು ಕಾಯ್ತಾ ಇದ್ದರೆ ಮತ್ತೆ ಅದನ್ನು ಕೂಡಿಸ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಸದ್ಯಕ್ಕೆ ನಡೀತಾ ಇರುವಂಥ ಟ್ರೆಂಡ್. ಅದರ ಹೊಸ ಅಧ್ಯಾಯ ಹೊಸ ವರ್ಷದ ಆರಂಭದಿಂದಲೇ ಶುರುವಾಗಿದೆ. ಡಿನ್ನರ್ ಪಾಲಿಟಿಕ್ಸ್ನ ಮೂಲಕವಾಗಿ ಕಾಂಗ್ರೆಸ್ನ ಔತಣ ರಾಜಕಾರಣಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಇವರು ರಾಜಕಾರಣ ಶುರು ಮಾಡೋದು, ಅವರು ಬ್ರೇಕ್ ಹಾಕೋದು. ಇದು ಕಳೆದ 1.25 ವರ್ಷದಿಂದ ನಡೀತಾ ಬಂದಿರತಕ್ಕಂತಹ ಸಂಪ್ರದಾಯದ ರೀತಿಯಲ್ಲಿ ಗೋಚರಿಸ್ತಾ ಇದೆ. DK ಶಿವಕುಮಾರ್ ಅವರ ಹೈ ಪವರ್ ಗೇಮ್ ಈಗ ಸಕ್ಸಸ್ ಕಂಡಿದೆ. ನಿಜಕ್ಕೂ ಕೂಡ ಹೈಕಮಾಂಡ್ನ ಪವರ್ ಗೇಮನ್ನು ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವಂತಹ ಕೆಲಸವನ್ನು ಕೂಡ DCM DK ಶಿವಕುಮಾರ್ ಅವರು ಮಾಡಿರುವಂಥದ್ದು ಸ್ಪಷ್ಟವಾಗಿದೆ. ಆದರೆ ಯಾವಾಗ DCM ಇಂಥದ್ದೊಂದು ಆಟವನ್ನು ಶುರು ಮಾಡಿದ್ರು, ಅತ್ತ CM ಕೂಡ ಸುಮ್ಮನೆ ಕುಳಿತಿಲ್ಲ. ಅದನ್ನು ಕೂಡ ವಿವರಿಸ್ತೀರಿ ಇವತ್ತಿನ ಚದುರಂಗದಲ್ಲಿ. ಬಹಳ ಮುಖ್ಯವಾಗಿ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ಒಂದೊಂದಾಗಿ ನಡೆಸ್ತಾ ಹೋದರೆ, ಮೊದಲನೇದಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವುದು ಪರಮೇಶ್ವರ್ ಅವರ ಔತಣಕ್ಕೆ ಬಿದ್ದಿರುವಂತಹ ಬ್ರೇಕ್ ಬಗ್ಗೆ. ಯಾವ ಕಾರಣಕ್ಕಾಗಿ ಬ್ರೇಕ್ ಹಾಕಿಸಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿತ್ತು. ಔತಣಕ್ಕೆ ಬ್ರೇಕ್ ಪರಮೇಶ್ವರ್ ಅವರು, ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಕರೆದಿದ್ದಂತಹ ಡಿನ್ನರ್ ಮೀಟಿಂಗನ್ನು ಕ್ಯಾನ್ಸಲ್ ಮಾಡೋದಕ್ಕೂ ಟೈಮ್ ಇರಲಿಲ್ಲ. ಮಧ್ಯಾಹ್ನ ಕ್ಯಾಬಿನೆಟ್ ಸಭೆ ಮುಗಿದಾಗ ಡಿನ್ನರ್ ಮೀಟಿಂಗ್ನ ಪ್ರಸ್ತಾಪ ಆಗುತ್ತೆ, ನಂತರ ಪಟಾಪಟ್ ಅವತ್ತು ರಾತ್ರಿ ಮುಗಿದು ಹೋಗುತ್ತೆ. ಆದರೆ ಪರಮೇಶ್ವರ್ ಅವರು ಊರಿಗೆ ಮೊದಲೇ ಆಹ್ವಾನ ಕೊಡುವಂಥ ರೀತಿಯಲ್ಲಿ ಎಲ್ರಿಗೂ ಕೂಡ ಹೇಳುವಂಥ ಕೆಲಸವನ್ನು ಮಾಡಿದರು. ನಾನು ನಾಳೆ ಸಭೆಯನ್ನು ಮಾಡ್ತೀನಿ ಅಂತ ತಗೊಂಡು ಕೂತಿದ್ರು. ಹೀಗಾಗಿ ನಾಳೆ ಸಭೆಯನ್ನು ಮಾಡ್ತಿದ್ದು ಕೂತ್ಕೊಂಡಿದ್ರಲ್ಲ, ಆ ಕಾರಣಕ್ಕಾಗಿ ಅದನ್ನು ಬ್ರೇಕ್ ಹಾಕೋದಕ್ಕೆ ಬೇಕಷ್ಟು ಟೈಮ್ ಇತ್ತು. ಆ ಟೈಮನ್ನು ಬಳಕೆ ಮಾಡ್ಕೊಂಡಿದ್ದಾರೆ DK ಶಿವಕುಮಾರ್ ಅವರು. ಔತಣಕೂಟದ ನೆಪದಲ್ಲಿ ಪ್ರತ್ಯೇಕ ಸಭೆ ನಡೆಸುವಂಥದ್ದು ಸರಿಯಲ್ಲ. ಇದು DK ಶಿವಕುಮಾರ್ ಅವರ ಅತ್ಯಂತ ಸ್ಪಷ್ಟವಾದಂತಹ ನಿಲುವು. ಅತ್ಯಂತ ಸ್ಪಷ್ಟವಾಗಿ KPCC ಅಧ್ಯಕ್ಷರಾಗಿದ್ದುಕೊಂಡು ಅವರು ಈ ನಿಲುವನ್ನು ಹೊಂದಿದ್ದಾರೆ. ಯಾಕಂದರೆ ಡಿನ್ನರ್ ಸಭೆ ಹೆಸರಲ್ಲಿ ಯಾರು ಏನೇ ಸಭೆಯನ್ನು ಮಾಡಿದರು, ನೀವು ಭಾಳ ಖುಷಿಯಾಗಿ ಸಭೆ ನಡೆಸಿ, ಇಲ್ಲ ಪಕ್ಷವನ್ನು ಕಟ್ಟೋದಕ್ಕೆ ಬೇಕಾಗಿ ಸಭೆಯನ್ನು ಮಾಡಿ, ಆದರೆ ಡಿನ್ನರ್ ಸಭೆ ಅಂತ ಹೇಳಿ ಕರ್ಕೊಂಡು ನೀವೇ 2-3 ಜನ ಕೂತ್ಕೊಂಡು ಮಾತಾಡಿದರೆ ಅದರಿಂದ ಹೋಗುವ ಸಂದೇಶ ಕೆಟ್ಟದ್ದೇ ಹೊರತು ಒಳಿತಂತೂ ಆಗೋದಿಲ್ಲ ಅನ್ನೋದು DK ಶಿವಕುಮಾರ್ ಅವರಿಗೆ ಅನುಭವದಿಂದ ಗೊತ್ತಿರ್ತಕ್ಕಂಥ ವಿಚಾರ. ಹೀಗಾಗಿ ಪ್ರತ್ಯೇಕ ಸಭೆಗಳಿಂದ ವಿಭಿನ್ನ ಸಂದೇಶ ಹೋಗುತ್ತೆ, ಇದಕ್ಕೆ ತಡೆ ಹಾಕಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರ ಉದ್ದೇಶ ಆಗಿತ್ತು. ಇಲ್ಲಿ ಪರಮೇಶ್ವರ್ ಅವರು ಮಾಡಿದ್ದಾರೆ ಅಂತ ಹೇಳಲ್ಲ, ಯಾರೇ ಮಾಡಿದರೂ ಕೂಡ ಅದನ್ನು ಈ ರೀತಿಯಾಗಿ ನಿಭಾಯಿಸಬೇಕು ಅನ್ನೋದು DK ಶಿವಕುಮಾರ್ ಅವರು ಪ್ಲಾನ್ ಹಾಕೊಂಡಂಗೆ ಇತ್ತು. ಪ್ರತಿಪಕ್ಷಗಳ ಟೀಕೆ, ಅಪಪ್ರಚಾರಕ್ಕೂ ಕೂಡ ಆಹಾರ ಆಗುತ್ತೆ ಅನ್ನುವಂಥದ್ದು KPCC ಅಧ್ಯಕ್ಷರ ಸ್ಪಷ್ಟ ನಿಲುವು ಈ ವಿಚಾರಗಳಲ್ಲಿ. ಯಾಕಂದರೆ ಪರಮೇಶ್ವರ್ ಅವರು ಔತಣಕೂಟವನ್ನು ಕರೆದಿರುವಂಥದ್ದು SC/ST ಸಮುದಾಯದ ನಾಯಕರುಗಳನ್ನು ಕರೆಸಿ SC/ST ಸಮಾವೇಶವನ್ನು ನಡೆಸೋದಕ್ಕೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಈ ರೀತಿಯಂಥ ಸಮಾವೇಶವನ್ನು ಮಾಡಿದರೂ ಕೂಡ ನೀವು ಏನೇ ಮಾಡ್ಕೊಳ್ಳಿ, ಆದರೆ ಇರುವಂಥ ವಿಚಾರ ಏನಂದರೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಪ್ರತ್ಯೇಕವಾದಂಥ ಡಿನ್ನರ್ ಸಭೆ ನಡೆದಿದೆ ಅಂತ ಹೇಳಿ ಹೋಗುತ್ತೆ ಹೊರತು ಬೇರೇನೂ ಹೋಗೋದಿಲ್ಲ. ಇದು ಅಪಪ್ರಚಾರಕ್ಕೆ ಮತ್ತು ಪ್ರತಿಪಕ್ಷಗಳಿಗೆ ಆಹಾರ ಆಗೋದಕ್ಕೆ ಬಹಳ ಮುಖ್ಯವಾದಂಥ ಆಯುಧ ಆಗುತ್ತೆ ಅನ್ನೋದನ್ನು DK ಶಿವಕುಮಾರ್ ಅವರು ಅರಿತುಕೊಂಡಿದ್ರು. ಹೀಗಾಗಿ ಬಣ ರಾಜಕೀಯ ಅನ್ನುವಂತಹ ಮುದ್ರೆ ಬೀಳುತ್ತೆ, ಪಕ್ಷದ ಒಳಗಡೆ ಬಣ ರಾಜಕೀಯ ನಡೆಯುತ್ತಿದೆ ಅನ್ನುವಂತಹ ಮುದ್ರೆ ಬೀಳುತ್ತೆ. ಆಲ್ರೆಡಿ ತಮ್ಮ ಎದುರಾಳಿಗಳ ಮನೆಯ ಒಳಗಡೆ ಏನೇನು ನಡೀತಿದೆ ಅನ್ನುವಂಥದ್ದನ್ನು ಕೂಡ ಪಕ್ಷದ ಅಧ್ಯಕ್ಷರಾಗಿ ಅವರು ಕೂಡ ಗಮನಿಸ್ತಾ ಇರ್ತಾರೆ. ಹೀಗಾಗಿ ಅವರ ಪ್ರಕಾರವಾಗಿ ಇದು ಭಿನ್ನಮತದ ಮುದ್ರೆಗೆ ಕಾರಣ ಆಗುತ್ತೆ, ಪಕ್ಷದಲ್ಲಿ ಗೊಂದಲ ಮೂಡುವಂತಾಗಿದೆ ಈ ರೀತಿಯಾದಂತಹ ಡಿನ್ನರ್ ಸಭೆ ಕರೆದ ತಕ್ಷಣ. ಮತ್ತು ಅಲ್ಲಿ ಸೇರ್ತಾ ಇರುವಂಥವ್ರು ಯಾರು, ಡಿನ್ನರ್ ಸಭೆ ತಿಳ್ಕೊಂಡು 3-4 ಜನ ಸೇರ್ಕೊಳ್ತಾರೆ, ಅಥವಾ ಒಂದೇ ಸಮುದಾಯಕ್ಕೆ ಸೇರಿರ್ತಾರೆ, ಒಂದೇ ವರ್ಗಕ್ಕೆ ಸೇರಿದಂಥವ್ರು ಸೇರಿರ್ತಾರೆ. ಇವ್ರುಗಳು ಮಾತ್ರ ಸಭೆ ನಡೆಸೋದಕ್ಕೆ. ಈಗ ಅದರಲ್ಲಿ ಎಲ್ಲ ಸಮುದಾಯಗಳವರು, ಎಲ್ಲ ಜಾತಿಗಳವರು ಕೂಡ ಅಲ್ಲಿ ಇದ್ದುಕೊಂಡು ಸಭೆ ನಡೆಸಿದರೆ ಅದೊಂಥರ ಆಗುತ್ತೆ, ಅದೂ ಆಗೋದಿಲ್ಲ ಯಾವ ಕಾರಣಕ್ಕಾಗಿ. ಹೀಗಾಗಿ ಪಕ್ಷದ ಶಿಸ್ತಿಗೆ ಡಿನ್ನರ್ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದು DK ಶಿವಕುಮಾರ್ ಅವರ ಪಟ್ಟು. ಈ ಕಾರಣಕ್ಕಾಗಿಯೇ ಅವರು ಈ ಡಿನ್ನರನ್ನು ಯಾವ ಕಾರಣಕ್ಕೆ, ನೀವು ಡಿನ್ನರ್ ಮಾಡ್ಕೊಳ್ಳಿ, ನಿಮ್ಮ ಮನೆಗಳಲ್ಲೇ ಮಾಡ್ಕೊಳ್ಳಿ. ಸುಮ್ಮನೆ ನೀವು 4-5 ಜನ ಸೇರಿಕೊಂಡು 10-15 ಜನರನ್ನು ಕರ್ಕೊಂಡು 20-30 ಜನರನ್ನು ಸೇರಿಸ್ಕೊಂಡು ಡಿನ್ನರ್ ಮಾಡುವಂತಹ ಸಾಹಸಕ್ಕೆ ಹೋಗಬೇಡಿ ಅನ್ನುವಂಥದ್ದು ಅವರ ನಿಲುವಾಗಿತ್ತು. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲೆಕ್ಷನ್ ಮೇಲೂ ಕೂಡ ಇದು ಪ್ರಭಾವ ಬೀರುತ್ತೆ ಅನ್ನುವಂಥದ್ದು ಈ ಕಾರಣಗಳನ್ನು ಅವರು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಸದ್ಯಕ್ಕೆ KPCC ಅಧ್ಯಕ್ಷರ ಬದಲಾವಣೆ ಬೇಡ ಅನ್ನುವಂತಹ ವಿಚಾರವನ್ನು ಕೂಡ
ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ ಬದಲಾವಣೆ ಬೇಕಿಲ್ಲ. ಪಕ್ಷ ಈಗ ರೆಡಿ ಆಗಬೇಕಾಗಿರೋದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ಗಳಿಗೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಮತದಾನ ನಡೆಯುತ್ತೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗೆ. ಅದರಲ್ಲಿ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೋ ಅಷ್ಟು ಶಕ್ತಿಶಾಲಿಯಾಗಿ ಹೊರಹೊಮ್ಮುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಿಶ್ವಾಸ. ರಾಜ್ಯ ನಾಯಕರು ಅಧ್ಯಕ್ಷ ಬದಲಾವಣೆ ಬಗ್ಗೆ ಮಾತಾಡಬಾರ್ದು. ಇನ್ನು ಮುಂದೆ ಯಾರೂ ಕೂಡ ರಾಜ್ಯದ ಕಾಂಗ್ರೆಸ್ ನಾಯಕರು ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಮಾತನಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನು ಮಾಡಿನೇ ಪರಮೇಶ್ವರ್ ಅವರ ಔತಣಕೂಟಕ್ಕೆ ಬ್ರೇಕ್ ಹಾಕಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಡಿ ಕೆ ಶಿವಕುಮಾರ್ ಅವರು ಡಿನ್ನರನ್ನು ತಡೆದಿರುವಂಥದ್ರ ಉದ್ದೇಶ ಕೇವಲ ಇಷ್ಟೇನಾ, ತಡೆದಿದ್ದು ಹೇಗೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕು. ಡಿನ್ನರ್ ಸಭೆ ಬಗ್ಗೆ ಒಂದೇ ಒಂದು ಟೀಕೆಯ ಮಾತನ್ನು ಡಿ ಕೆ ಶಿವಕುಮಾರ್ ಮಾತಾಡಿದರು. ಮಾಧ್ಯಮದ ಮುಂದೆ ಮಾತನಾಡುವಾಗ ಕೂಡ ಅವರು ಸೇರಲಿ, ಏನಿವಾಗ ಊಟಕ್ಕೆ ಸೇರಿದ್ರೆ ಏನಿವಾಗ ಅನ್ನುವಂಥ ಧಾಟಿಯಲ್ಲಿನೇ ಮಾತಾಡಿದರೆ ಹೊರತು ಬಹಿರಂಗವಾದ ಆಕ್ಷೇಪವನ್ನು ವ್ಯಕ್ತಪಡಿಸಲಿಲ್ಲ. ಡಿನ್ನರ್ಗೆ ಸೇರಿದರೆ ತಪ್ಪೇನೂ ಇಲ್ಲ ಅಂತ ಒಂದು ರೀತಿಯಾದಂತಹ ಸಮರ್ಥನೆಯನ್ನೇ ಮಾಡುವಂತಹ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದರು. ಅದರ ಪ್ರಕಾರವಾಗಿ ನೋಡಿದಾಗ ಹಾಗಾದರೆ ಇವರು ಕೂಡ ಡಿನ್ನರ್ ಮೀಟಿಂಗ್ ಮಾಡಿದರೆ ತಪ್ಪೇನು ಅನ್ನೋಂಥ ಪ್ರಶ್ನೆ ಬರುತ್ತೆ. ಈಗ ತಡೆದಿರೋದ್ರಿಂದಾಗಿ ಹೋಗಬಹುದಾಗಿರೋ ಸಂದೇಶಗಳು ಬೇರೆ ಬೇರೆ ಇದ್ದೇ ಇರ್ತವೆ. ಅದನ್ನು ಕೂಡ ನಾನು ನಿಮಗೆ ಮುಂದೆ ಹೇಳ್ತೀನಿ. ಬಹಿರಂಗವಾಗಿ ವಿರೋಧಿಸದೆ ಬಹಳ ಜಾಣ್ಮೆಯ ನಡೆಯನ್ನು ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಅನುಸರಿಸಿದ್ದಾರೆ. ಯಾಕಂದರೆ ಅವ್ರಿಗೂ ಗೊತ್ತಿದೆ ಯಾವುದನ್ನು ಎಲ್ಲಿಂದ ಯಾವ ಸ್ವರೂಪದಲ್ಲಿ ಹೇಳಿಸಿದರೆ ಕೆಲಸ ಆಗುತ್ತೆ ಅಂತ ಗೊತ್ತಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಬಹಳ ಜಾಣ್ಮೆಯಿಂದ ಹೈಕಮಾಂಡ್ ಮೂಲಕವಾಗಿ ಹೇಳಿಸುವಂಥ ಕೆಲಸವನ್ನು ಮಾಡಿದರು. ಡಿನ್ನರ್ ಸಭೆಯನ್ನು ಟೀಕಿಸಿದರೆ ಸಚಿವರಿಂದ ವಿರೋಧ ವ್ಯಕ್ತವಾಗ್ತಾ ಇತ್ತು ಮತ್ತು ಡಿನ್ನರ್ ಸಭೆ ಬಗ್ಗೆ ಅವರೆಲ್ಲ ಸೇರಿದ್ದು ಸರಿಯಲ್ಲ ಅನ್ನುವಂಥದ್ದು ಅಷ್ಟೇ ಒಂದು ಮಾತು ಹೇಳಿದ್ರು ಸಾಕಿತ್ತು ಬಹಿರಂಗವಾಗಿ. ಅದು ದೊಡ್ಡ ವಿಚಾರ ಆಗ್ತಿತ್ತು. ಆದರೆ ಆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಲಿಲ್ಲ. ಸುರ್ಜೇವಾಲಾ ಅವರ ಮೂಲಕವಾಗಿಯೇ ಬ್ರೇಕ್ ಹಾಕಿಸುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಈ ಮೂಲಕವಾಗಿ ಪಕ್ಷದಲ್ಲಿ ಏನು ಆಗಬೇಕಾಗಿದೆ, ತಾನು ಯಾವುದನ್ನು ಹೇಳಬೇಕಾಗಿದೆ ಅದನ್ನು ತಾನು ಹೇಳ್ಬೋದು, ಉಸ್ತುವಾರಿ ಏನು ಹೇಳಬೇಕು ಅದನ್ನು ಉಸ್ತುವಾರಿ ಮೂಲಕ ಹೇಳಿಸುವಂಥದ್ದು, ಈ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಈ ಡಿನ್ನರ್ ಮೀಟಿಂಗ್ಗಳ ವಿಚಾರದಲ್ಲಿ ಹೇಳಿರುವಂಥ ಅಭಿಪ್ರಾಯ ಏನು ಅನ್ನೋದು ನಿಮಗೆ ತೋರಿಸ್ತೀನಿ. ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಸರ್. ಪರಮೇಶ್ವರ್ ಅವರು ಯಾವಾಗ ಡಿನ್ನರ್ ಮೀಟಿಂಗ್ ಕರೆದಿದ್ರು, ಕ್ಯಾನ್ಸಲ್ ಆಗಿದೆ. ನನಗೆ ಗೊತ್ತಿಲ್ಲಪ್ಪ. ನನಗೆ ನೀವೇನಾದ್ರು ತಿಳಿಸಿದ್ರ ಹೈಕಮಾಂಡ್? ನನಗೆ ಗೊತ್ತೂ ಇಲ್ಲ, ನಾನು ಮಾತಾಡೂ ಇಲ್ಲ. ಇವತ್ತು ಬೆಳಗ್ಗೆ ಡೆಲ್ಲಿಲಿ ಪ್ರೆಸ್ ಅವ್ರು ಕೇಳೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಏನಕ್ಕೆ ಆಗ್ತಿದೆ ಅನಿಸ್ತದೆ ಗೊತ್ತಿಲ್ಲ. ನನಗೆ ಗೊತ್ತಿರುತ್ತಾನೆ. ನಾನು ಇರಲಿಲ್ಲ, ಈಗ ಬಂದಿದ್ದೀನಿ. ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದೆ. ಡೆಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇತ್ತು, ನಿದ್ದೆ ಇರಲಿಲ್ಲ, ನಿದ್ದೆ ಮಾಡಿದೆ. ಇವತ್ತೆಲ್ಲ ಬೇರೆ ಕಡೆ ಎಲ್ಲ ಜಾಗ ನೋಡೋಕೆ ಹೋಗಿದ್ದೆ, ಯಾವುದೋ ಪಾರ್ಕ್ ನೋಡೋಕೆ ಹೋಗಿದ್ದೆ, ಡೆಲ್ಲಿಲಿ ಮುಗಿಸ್ಕೊಂಡು ಬಂದೆ. ಹೀಗೆ ಡಿ ಕೆ ಶಿವಕುಮಾರ್ ಅವರು ಬಹಳ ನಿರ್ಲಿಪ್ತ ವಿಚಾರವನ್ನು ಹೇಳುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ಅಂತ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್. ಇರಲಿ, ಯಾಕಂದರೆ ಅವರು PCC ಅಧ್ಯಕ್ಷರಾಗಿದ್ದುಕೊಂಡು DCM ಆಗಿ ಅವರ ಧಾಟಿಯಲ್ಲಿ ಅವರು ಮಾತಾಡ್ಕೊಳ್ತಾರೆ. ಇನ್ನು ಈ ಡಿನ್ನರ್ ಮೀಟಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಹೇಳಿದ್ದೇನು, ಪರಮೇಶ್ವರ್ ಅವರು ಹೇಳಿದ್ದೇನು, ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದೇನು ಅನ್ನೋದು ನಿಮಗೆ ತೋರಿಸ್ತೀನಿ. ಪರಮೇಶ್ವರ್ ಅವರು ಡಿನ್ನರ್ ಸಭೆ ಏರ್ಪಡಿಸಿದ್ರು, ಏಕಾಏಕಿ ಕ್ಯಾನ್ಸಲ್ ಆಗಿದೆ ಸರ್, ಅದರ ಬಗ್ಗೆ ನಾನು ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ, ಕರೆದಿರೋದು ಗೊತ್ತಿಲ್ಲ, ಅವ್ರು ಕ್ಯಾನ್ಸಲ್ ಮಾಡಿರೋದು ಈ ನಮ್ಮ ಪೂರ್ವಭಾವಿ ಸಭೆ ಆಗುವಾಗ ಒಂದು ಹಂತದಲ್ಲಿ ನಾವು ಅವರನ್ನು ಕೂಡ ಆಹ್ವಾನ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ. ಅಧ್ಯಕ್ಷರನ್ನು ಕರಿಬೇಕು ಅಂತ. ಮುಚ್ಚಿಡೋ ಅಂಥದ್ದು ಏನಿಲ್ಲ. ನೋಡಿ, ರಾಜಕಾರಣ ಮಾಡಬೇಕು ಅಂದರೆ ಓಪನ್ ಆಗಿ ರಾಜಕಾರಣ ಮಾಡ್ತೀವಿ. ಅದೇನು ಮುಚ್ಚಿಟ್ಕೊಂಡು ಮಾಡೋದೇನಿದೆ? ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕೋ ಆ ವಿಷಯ ಬಹಿರಂಗವಾಗೇ ಮಾಡ್ತೀವಿ. ಅದನ್ನು ನಾಲ್ಕು ಗೋಡೆ ಮಧ್ಯದಲ್ಲಿ ಯಾರಿಗೂ ಗೊತ್ತಾಗದಾಗ ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಸಭೆ ಕರೆದವರಲ್ಲ, ಇದು ನೋಡಿ ಡೆಲ್ಲಿಗೆ ಹೇಳಿದವರು ನಾವಲ್ಲ. ಅಲ್ಲಿ ಡೆಲ್ಲಿಗೆ ಹೋಗಿದ್ರು, ಇವ್ರದ್ದೇನು ಅಜೆಂಡಾ ನಮ್ಗೆ ಗೊತ್ತಿಲ್ಲ. ಈಗ ನಾವು ಅದಕ್ಕೆ ಉತ್ತರ ಏನಾದ್ರೆ ಈಗ ಮತ್ತೆ ನಾವೇನು ಹೇಳೋದು ಮತ್ತೇನೋ ಬರ್ದಾಗ್ತದೆ. ಈಗ ಎರಡು ಪಾರ್ಟಿ ಕೇಳಿದ್ರೆ ಕರೆಕ್ಟಾಗಿ ಉತ್ತರ ಅಲ್ಲೇ ಸಿಗುತ್ತೆ. ಮತ್ತೆ ಇನ್ನೊಬ್ಬರು ಕೇಳೋದು ಹಿಂಡಿದ್ರೆ ನಾವೇನು ಮಾಡೋದು? ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದರ ನಡುವೆ ರಾಜಣ್ಣ ತಮ್ಮದೇ ಶೈಲಿಯ ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಹೇಳುವಂತಹ ಪ್ರಕಾರವಾಗಿ ಡಿ ಕೆ ಶಿವಕುಮಾರ್ ಅವರು SC/ST ವಿರೋಧಿಯ ಅನ್ನುವಂಥ ಅನುಮಾನ ಮೂಡುತ್ತೆ. ಯಾಕಂದರೆ SC/ST ಅನುದಾನದ ಬಗ್ಗೆ ಚರ್ಚೆ ಮಾಡೋದೇ ತಪ್ಪಾ ಅನ್ನುವಂಥ ಪ್ರಶ್ನೆನ ಕೇಳ್ತಾ ಇದ್ದಾರೆ.
ರಾಜಣ್ಣ ಅವರು, KN ರಾಜಣ್ಣ ಅವರು ಕೇಳ್ತಾರೆ, SC/ST ಅನುದಾನದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಾವು ಸಭೆ ಕರೆದಿದ್ವಿ, ಹಾಗೆ ಚರ್ಚೆ ಮಾಡೋದೇ ತಪ್ಪಾ ಅಂತ ಕೇಳ್ತಿದ್ದಾರೆ. SC/ST ಮಕ್ಕಳ ಶಿಕ್ಷಣದ ಬಗ್ಗೆ ಚರ್ಚೆ ಮಾಡಬಾರ್ದಾ? ನೋಡಿ, ತನ್ನ ಸಮುದಾಯದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಅವರ ಶಿಕ್ಷಣದ ಬಗ್ಗೆ, ಅವ್ರಿಗೆ ಕೊಡಬೇಕಾದ ಸೌಲಭ್ಯದ ಬಗ್ಗೆ ನಾವು ಮಾತನಾಡಬಾರ್ದಾ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಜೊತೆಗೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ SC/ST ಸಭೆಗೂ ಕೊಕ್ಕೆ ಹಾಕಿದ್ದು ಎಷ್ಟು ಸರಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೂ ಒಂದು ಕೊಕ್ಕೆ ಹಾಕುವಂಥ ಕೆಲಸವನ್ನು ನೋಡಿ, ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ ಸುರ್ಜೇವಾಲಾ ಅವರ ನಿರ್ದೇಶನದ ಮೇರೆಗೆ ಅಂತೇಳಿ. ಹಾಗಾದರೆ ಸುರ್ಜೇವಾಲಾ ಕೊಕ್ಕೆ ಹಾಕಿದ್ರು ಅಂತೇಳಿ ಅರ್ಥನಾ ರಾಜಣ್ಣ ಅವರ ಪ್ರಕಾರ ಅನ್ನೋಂಥ ಪ್ರಶ್ನೆ ಇದೆ. DK ಶಿವಕುಮಾರ್ ಆಸ್ತಿ ಬರೆಸಿಕೊಂಡಿದ್ದೀವಾ ಅಂತ ಕೇಳಿದ್ದಾರೆ ಅವರು. ನಾವೇನಾದ್ರೂ DK ಶಿವಕುಮಾರ್ ಅವರು ಆಸ್ತಿ ಬರೆಸ್ಕೊಂಡಿದ್ದೀವಾ, ಅದಕ್ಕಾಗಿ ನಮ್ಮ ಸಭೆಯನ್ನು ಕ್ಯಾನ್ಸಲ್ ಮಾಡಿಸಿದಾರಾ ಅಂತ ಕೇಳ್ತಿದ್ದಾರೆ. SC/ST ವಿರೋಧಿಗಳಿಂದ ಮಾತ್ರ ಈ ರೀತಿಯಾದಂಥ ವರ್ತನೆ ಅನ್ನುವಂಥದ್ದು ನಮ್ಮ ಸ್ಟೇಟ್ಮೆಂಟ್ ಅಲ್ಲ, ಇದು ರಾಜಣ್ಣ ಅವರ ಸ್ಟೇಟ್ಮೆಂಟ್. ರಾಜಣ್ಣ ಅವರು ಹೇಳ್ತಾ ಇರೋ ಪ್ರಕಾರ SC/STಯ ವಿರೋಧಿಯಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಯಾರು ಹಾಗಾದರೆ? ರಾಜಣ್ಣ ಅವರ ಮಾತನ್ನು ಕೇಳಿಸ್ತಾರೆ. ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ, ಯಾರು ಹೇಳಿದವರು, ಮುಂದೂಡಿದೀವಿ ಅಷ್ಟೇ. ಅವ್ರಿಗೆ ಕೇಳಬೇಕು, ಏನು ಬೇಜಾರಾಗಕ್ಕೆ ಏನು ಅವ್ರ ಆಸ್ತಿನ ಬರ್ಸ್ಕೊಂಡವ್ರ ಯಾರನ, ಏನು ಬೇಜಾರಾಗಕ್ಕೆ ಏನು ಅವ್ರ ಆಸ್ತಿನ ಬರ್ಸ್ಕೊಂಡವ್ರ ಯಾರನ. ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ SC/ST ವಿರೋಧಿಗಳ, ಇವರೆಲ್ಲ ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಜ್ವಲಂತ ಸಮಸ್ಯೆ SC/ST ಮಕ್ಕಳುಗಳಿಗೆ ಇರ್ತಕ್ಕಂಥದ್ದು. ಈ ಜ್ವಲಂತ ಸಮಸ್ಯೆ, ಇಂಥ ಸಮಸ್ಯೆ ಇನ್ನೂ ಹಲವಾರಿದ್ದಾವೆ. ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯದ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮುಟ್ಟಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು SC/ST ಸಮಾಜಕ್ಕೆ ಮಾಡುವಂಥ ಅನ್ಯಾಯ. ಇದು ನೋಡಿ, ಈ ಸಭೆ ಮಾಡುವಂಥದ್ದನ್ನು ತಡೆದಿರುವಂಥದ್ದೇ SC/ST ಸಮುದಾಯಕ್ಕೆ ಅನ್ಯಾಯ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಉಸ್ತುವಾರಿ ಈ SC/ST ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥ ರೀತಿಯಾದಂಥ ಅರ್ಥವನ್ನು ಕೊಡುತ್ತೆ. ಸಹಕಾರ ಸಚಿವರು ಹೇಳಿರುವಂತಹ ಮಾತುಗಳನ್ನೇ ನಾವು ನೋಡೋದಿದ್ರೆ, ಸಹಕಾರ ಸಚಿವರು ಒಂದು ರೀತಿಯಂಥ ಅಸಹಕಾರದ ಮಾತುಗಳನ್ನು ಹೇಳಿದ್ದಾರೆ. ನಮಗೆ ಇಲ್ಲಿ ಅಸಹಕಾರ ಆಗ್ತಾ ಇದೆ, ನಮ್ಮ ಸಮುದಾಯಗಳಿಗೆ ಅಸಹಕಾರವನ್ನು ನಮ್ಮ ಪಕ್ಷದ ನಾಯಕರುಗಳೇ ಮಾಡ್ತಿದ್ದಾರೆ ಅನ್ನೋಂಥ ರೀತಿಯಲ್ಲಿ ಸಹಕಾರ ಸಚಿವರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ, ಯಾರ ಮೇಲೆ ಯಾವ ಕಾರಣಕ್ಕಾಗೆಲ್ಲ ಸಿಟ್ಟಾಗ್ತಾರೆ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಈಗ ಆಗಿರುವಂಥದ್ದು ಡಿನ್ನರ್ನ ಮುಂದೂಡಿಕೆ ಅಷ್ಟೇ. ಊಟ ಮುಂದಕ್ಕೆ ಹೋಗಿದೆ, ಊಟದ ಆಟ ಇನ್ನೂ ಕೂಡ ಬಾಕಿ ಉಳಿದಿದೆ, ಡಿನ್ನರ್ ಸಭೆ ಮುಂದೂಡಿಕೆಯಾಗಿದೆ ಅಷ್ಟೇ ಅಂತ ಪರಮೇಶ್ವರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಡಿನ್ನರ್ ಸಭೆ ಮುಂದೂಡಿಕೆ ಆಗಿದೆ ಅಷ್ಟೇ, ಮುಗಿದಿಲ್ಲ ಅಂತ ಹೇಳಿದ್ದಾರೆ. ಡಿನ್ನರ್ ಸಭೆನ ರದ್ದು ಮಾಡಿಲ್ಲ ಅಂಥೇಳಿ ಸ್ಪಷ್ಟನೆಯನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿದ್ದಾರೆ. ಅಂದರೆ ನಮ್ಮ ಸಭೆಯನ್ನು ನಡೆಸುವಂಥ ಅವಕಾಶ ಮುಂದೆಯೂ ಕೂಡ ನಮಗಿದೆ ಅಂತೇಳಿ. ಸಭೆ ಮುಂದೂಡಿಕೆಯ ಮಾಧ್ಯಮ ಪ್ರಕಟಣೆಯಲ್ಲೂ ಕೂಡ ಸುರ್ಜೇವಾಲಾ ಹೆಸರನ್ನು ಉಲ್ಲೇಖ ಮಾಡಲಾಗಿತ್ತು. ಯಾರ ನಿರ್ದೇಶನದ ಮೇರೆಗೆ ನಾವು ಈ ಸಭೆಯನ್ನು ಮುಂದೂಡಿಕೆ ಮಾಡಿದ್ದೀವಿ ಅಂತ ಕೂಡ ಹೇಳಿದರು. ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶದಿಂದ ಮುಂದೂಡಿಕೆ ಮಾಡಿದ್ವಿ ಅಂತ ಹೇಳಿದರು. ಸುರ್ಜೇವಾಲಾ ಹೆಸರು ಉಲ್ಲೇಖಿಸಿ DKಶಿ ಪಾತ್ರವನ್ನು ದೃಢಪಡಿಸುವಂಥ ಕೆಲಸವನ್ನು ಪರಮೇಶ್ವರ್ ಅವರು ಬಹಳ ಜಾಣತನದಿಂದ ಮಾಡಿದ್ರಾ ಅನ್ನುವಂತಹ ಪ್ರಶ್ನೆ ಇಲ್ಲದೇ ಹೋದರೆ ಮುಂದೂಡಿಕೆ ಮಾಡೋದಕ್ಕೆ ಅವರೇನು ಸಭೆಯನ್ನು ಕರೆದಿದ್ದೀವಿ ಅಂತ ಹೇಳ್ಕೊಂಡೇನು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿಲ್ಲ, ಜಾಹೀರಾತು ಕೊಟ್ಟಿರಲಿಲ್ಲ. ಅದೇನು ಫೋನ್ ಕಾಲ್ಗಳ ಮೂಲಕವಾಗಿ ನಡೆದಿರಬಹುದಾಗಿರ್ತಕ್ಕಂತಹ ಸಭೆಗಳಷ್ಟೇ ನೀವು. ಆದರೆ ನಿಲ್ಲಿಸಿದ್ದೀವಿ ಅನ್ನೋದನ್ನು ಮಾಧ್ಯಮ ಪ್ರಕಟಣೆಯ ಮೂಲಕವಾಗಿ ಹೊರಡಿಸಿದ್ರು. ಅಂದರೆ ಅಲ್ಲಿ ಕ್ಲಿಯರ್ ಮೆಸೇಜ್ಗಳು ಇದ್ವು. ದಲಿತ ನಾಯಕರ ಸಭೆಯನ್ನು ತಡೆಯುವ ಪ್ರಯತ್ನ ಅಂತ ಬಿಂಬಿಸುವಂಥದ್ದಕ್ಕೆ ಇದು ಬಳಕೆ ಆಗ್ತಾ ಇದೆ ಅನ್ನೋದರಲ್ಲಿ ಅನುಮಾನವೇ ಬೇಕಿಲ್ಲ. ಯಾಕಂದರೆ ರಾಜಣ್ಣ ಅವರ ಮಾತುಗಳನ್ನು ಗಮನಿಸಿದಾಗಲೂ ಕೂಡ ಅದೇ ಧಾಟಿಯಲ್ಲಿನೇ ಇತ್ತು. ಇನ್ನು ಸ್ವಲ್ಪ ದಿನ ತಡೆದು ಮತ್ತೆ ಡಿನ್ನರ್ ಸಭೆಯನ್ನು ನಡೆಸೋದಕ್ಕೆ ಪರಮೇಶ್ವರ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ನೋಡಬೇಕು ಯಾವಾಗ, ಯಾವ ಸ್ವರೂಪದಲ್ಲಿ, ಯಾರ್ಯಾರನ್ನೆಲ್ಲ ಸೇರಿಸಿ ಈ ಸಭೆಯನ್ನು ಕರೀತಾರೆ. ಪರಮೇಶ್ವರ್ ಅವರು ಇನ್ನೂ ಒಂದು ಮಾತನ್ನು ಹೇಳಿದ್ದಾರೆ. ನಾವು ಇನ್ಫ್ಯಾಕ್ಟ್ ಯೋಚನೆ ಮಾಡ್ತಾ ಇದ್ವಿ, ಅಧ್ಯಕ್ಷರನ್ನೇ ಕರೆಸ್ಕೊಂಡು ಅವರ ಸಮ್ಮುಖದಲ್ಲೂ ಕೂಡ ಈ ಸಭೆಯನ್ನು ಮಾಡೋಣ ಅಂತೇಳಿ ಕೂಡ ಯೋಚನೆ ಮಾಡ್ತಿದ್ವಿ ಅಂದ್ಕೊಂಡು. ಹಾಗೇನಾದ್ರೂ ಅಧ್ಯಕ್ಷರನ್ನು ಕೂಡ ಕರೆಸ್ಕೊಂಡೇ ಸಭೆ ಮಾಡ್ತಾರಾ ನೋಡಬೇಕಿದೆ. CM ಬದಲಾವಣೆಯ ಚರ್ಚೆ ಏನಾದರೂ ಬಂದರೆ ಮತ್ತೆ ದಲಿತ ನಾಯಕರ ಸಭೆ ಫಿಕ್ಸ್ ಆಗಬಹುದು. CM ಬದಲಾವಣೆ ಆ ರೀತಿಯಾದಂಥ ಯಾವುದೇ ಚರ್ಚೆಗಳು ಶುರುವಾದರೂ ಕೂಡ ಈಗ ಮುಂದೂಡಿಕೆಯಾಗಿರುವ ಸಭೆ ಇದೆಯಲ್ಲ, ಅದಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡ್ಕೊಳ್ಬೋದು. DKಶಿ ವೇಗಕ್ಕೆ ಬ್ರೇಕ್ ಹಾಕಲು ಬಳಕೆಯಾಗ್ತಾ ಇದೆಯೇ ಡಿನ್ನರ್ ಪಾಲಿಟಿಕ್ಸ್ ಅನ್ನುವಂಥ ಅನುಮಾನವೂ ಕೂಡ ಇಲ್ಲಿ ದಟ್ಟವಾಗಿ ಗೋಚರಿಸ್ತಾ ಇದೆ. ಯಾಕಂದರೆ DK ಶಿವಕುಮಾರ್ ಅವರ ವೇಗ, ಅವ್ರಿಗೆ ಆದಷ್ಟು ಬೇಗನೆ ತಾನು ಪಟ್ಟಿರುವ ಶ್ರಮಕ್ಕೆ ಫಲಿತಾಂಶ ಬೇಕಿದೆ. ಆ ಫಲಕ್ಕಾಗಿ ಕಾಯ್ತಾ ಇದ್ದಾರೆ. 2 ವರ್ಷ ತುಂಬುತ್ತಾ ಬರುತ್ತೆ, ಇನ್ನೊಂದು 4 ತಿಂಗಳು ಕಳೆದರೆ ಅದಾದ ನಂತರ ಏನಾಗುತ್ತೆ ಅನ್ನೋದನ್ನು ಅವರು ಕೂಡ ಕಾಯ್ತಾ ಇದ್ದಾರೆ. ಹೀಗಾಗಿಯೇ ಇವೆಲ್ಲವೂ ಕೂಡ ನಡೀತಾ ಇದೆಯಾ ಅನ್ನೋ ಅನುಮಾನ ಇದ್ದೇ ಇರುವಂಥದ್ದು. ಏನೋ ಇದರ ನಡುವೆ CLP
ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾರ್ಟಿಯ ಟೆನ್ಷನ್ನ ನಡುವೆನೇ CLP ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು. ಡಿನ್ನರ್ ಪಾರ್ಟಿ ಗೊಂದಲದ ಬೆನ್ನಲ್ಲೇ ಈ ಸಭೆಯನ್ನು ಕರೆದಿರುವಂಥದ್ದು ಅತ್ಯಂತ ಪ್ರಮುಖವಾಗಿದೆ. ಜನವರಿ 13ರ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆಯನ್ನು ಕರೆಯಲಾಗಿದೆ. ಎಲ್ಲ ಶಾಸಕರುಗಳಿಗೂ ಕೂಡ ಆಹ್ವಾನ ಹೋಗಿದೆ. ಬಣ ರಾಜಕೀಯವನ್ನು ತಹಬದಿಗೆ ತರುವಂತಹ ನಿಟ್ಟಲ್ಲಿ ಅದು ತೀವ್ರಗೊಳ್ಳೋದಕ್ಕಿಂತ ಮೊದಲನೇ ಅಲರ್ಟ್ ಆದಂತಹ ರೀತಿಯಲ್ಲೂ ಕೂಡ ಭಾಸವಾಗ್ತಾ ಇದೆ. ಹೊಸ ವರ್ಷದ ಶುಭಾಶಯ ಕೋರುವಂಥದ್ದು ಇದರ ಮೊದಲ ಉದ್ದೇಶ ಅಂತೆ. ಇನ್ನು ಎರಡನೇ ಉದ್ದೇಶ ಬಜೆಟ್ ಪೂರ್ವಭಾವಿಯಾಗಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥದ್ದು, ಯಾವ ರೀತಿಯಾದಂತಹ ಯೋಜನೆಗಳನ್ನು ಅವರು ಭವಿಸಿದ್ದಾರೆ ಅಂತೇಳಿ ಡಿನ್ನರ್ ಮೀಟಿಂಗ್ ಗೊಂದಲಕ್ಕೆ ಒಂದು ಪರಿಹಾರವನ್ನು ಹುಡುಕೊಳ್ಳುವಂಥದ್ದು. ಏನೇ ಮಾಡಿದ್ರು ಡಿನ್ನರ್ ಮಾಡದಿದ್ರು ನಾವೆಲ್ಲ ಶಾಸಕರು ಎಲ್ಲ ಜೊತೆ ಸೇರಿನೇ ಡಿನ್ನರ್ ಮಾಡೋಣ ಅನ್ನೋಂಥ ರೀತಿಯಲ್ಲಿ ನಾಯಕತ್ವ ಬದಲಾವಣೆ ಊಹಾಪೋಹಕ್ಕೂ ಕೂಡ ತೆರೆ ಎಳೆಯುವ ಪ್ರಯತ್ನ. ಸಂಕ್ರಾಂತಿಯ ನಂತರ ಸಂಕ್ರಾಂತಿ ಆಗುತ್ತೆ ಅಂತೇಳಿ ಯಾರ್ಯಾರು ಬಯಸಿದ್ರು ಅಂಥದ್ದೇನೂ ಆಗೋದಿಲ್ಲ ಅಂತ ಹೇಳುವಂಥ ತೋರಿಸುವ ಪ್ರಯತ್ನವೂ ಕೂಡ ಇರಬಹುದು. ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಭೆಯನ್ನು ಕರೆದಂತೆ ಕಾಣ್ತಾ ಇದೆ. ಹೀಗೆ ಕಾಂಗ್ರೆಸ್ನಲ್ಲಿ ಇರುವಂತಹ ನಡೆದಿದ್ದಂತಹ ಡಿನ್ನರ್ ಡ್ರಾಮಾ ಈಗ ತೆರೆ ಬಿದ್ದಿದೆ. ಮುಂದೆ ಯಾವಾಗ ಆ ತೆರೆ ಮತ್ತೆ ಬೇರೆ ಇಳುತ್ತೆ, ಯಾವಾಗ ಎರಡನೇ ಅಧ್ಯಾಯದ ಮತ್ತೊಂದು ಅಧ್ಯಾಯದ ಹೊಸ ಅಧ್ಯಾಯ, ಎರಡನೇ ಅಧ್ಯಾಯ ಅಂತ ಹೇಳೋಕ್ಕಲ್ಲ, ಹೊಸ ಅಧ್ಯಾಯಗಳು ನಡೆದಿದ್ದಾವೆ. ಇದರಲ್ಲಿ ಭಾಳಷ್ಟು ಅಧ್ಯಾಯಗಳು ಈಗಾಗಲೇ ಆಗೋಗಿದ್ದಾವೆ. ಇನ್ನು ಮುಂದಿನ ಅಧ್ಯಾಯ ಯಾವಾಗ ಶುರು ಆಗುತ್ತೆ ಅಂತ ನೋಡಬೇಕಾಗಿದೆ.